ಸಹೋದರ ಸಹೋದರಿಯರೇ, ನೀತಿಯಿಂದ ನ್ಯಾಯ ತೀರಿಸುವ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಬ್ಯಾಬಿಲೋನಿನಿಂದ ಯೆರೂಸಲೇಮಿಗೆ ತಂದ ಪರಿಶುದ್ಧ ಪಾತ್ರೆಗಳ ಲೆಕ್ಕ, ಸೆರೆಯಿಂದ ಹಿಂದಿರುಗಿ ಬಂದವರ ಲೆಕ್ಕ, ಅವರ ಜವಾಬ್ದಾರಿಗಳು, ಮುಂದಕ್ಕೆ ಬರಲಿರುವ ನ್ಯಾಯ ತೀರ್ಪು, ಜನರು ದೇವರ ವಾಕ್ಯಕ್ಕೆ ಹಿಂದಿರುಗಿದರು ಎಂಬ ಸತ್ಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ದೇವರ ಕೃಪಾಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಲೋಚನೆ ಕರ್ತನು ಸಮಾಧಾನದ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಎಜ್ರನ ಪುಸ್ತಕದ ಅಧ್ಯಾಯವನ್ನು ಪ್ರಾರಂಭಿಸಿ ಅನೇಕ ಸತ್ಯಗಳನ್ನು ತಿಳಿದುಕೊಂಡು ಮುಂದರಿಯುವಾಗ ಇಂದು ನಾವು ಎಜ್ರನ ಪುಸ್ತಕ 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ ಕೊಳ್ಳೆಯಾಗಿ ತಂದು ತನ್ನ ದೇವರ ಗುಡಿಯಲ್ಲಿಟ್ಟಿದ್ದ ಯೆಹೋವನ ಆಲಯದ ಸಾಮಾನುಗಳನ್ನು ಪಾರಸಿಯ ರಾಜನಾದ ಕೋರೆಷನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನ ಆಲಯದ ಪಾತ್ರೆಗಳು ಕೋರೆಷನಿಗೆ ಹೇಗೆ ಸಿಕ್ಕಿದವು? ಬ್ಯಾಬಿಲೋನು, ಮೇದ್ಯ ಹಾಗೂ ಪಾರಸಿಯರ ವಶವಾದ ದಿನದಂದು ಬೆಲ್ಯಚ್ಚರನು ಏರ್ಪಡಿಸಿದ ಔತಣಕೂಟದಲ್ಲಿ ಇವುಗಳನ್ನು ಉಪಯೋಗಿಸಲಾಗಿತ್ತು. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಹೀಗೆ ಬರೆದದೆ: ಅದನ್ನು ಸವಿಯುತ್ತಾ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ತಾನು, ತನ್ನ ಮುಖಂಡರು, ಪತ್ನ್ಯುಪಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. ಯೆರೂಸಲೇಮಿನ ದೇವಾಲಯದ ನಡುಗುಡಿಯಿಂದ ಸೂರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು, ಅವನ ಮುಖಂಡರು, ಪತ್ನ್ಯುಪಪತ್ನಿಯರು ಅವುಗಳಲ್ಲಿ ಕುಡಿದರು. ದ್ರಾಕ್ಷಾರಸವನ್ನು ಕುಡಿದು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದೇ ರಾತ್ರಿಯಲ್ಲಿ ಬ್ಯಾಬಿಲೋನು ಶತ್ರುಗಳ ವಶವಾಯಿತು. ಈ ಪಾತ್ರೆಗಳನ್ನೆಲ್ಲ ಪಾರಸಿಯ ರಾಜರು ವಶಪಡಿಸಿಕೊಂಡು ಉಪಯೋಗಿಸುತ್ತಿದ್ದರು. ಕೋರೆಷನು ರಾಜನಾದಾಗ ಅವು ಅಲ್ಲೇ ಇದ್ದವು. ದೇವರು ಅವುಗಳನ್ನು ಅಲ್ಲೇ ಉಳಿಸಿದನು. ಪ್ರಿಯರೇ, ಈ ಪರಿಶುದ್ಧ ಪಾತ್ರೆಗಳು ಪರಿಶುದ್ಧ ಅಂದರೆ ದೇವರ ಉಪಯೋಗಕ್ಕಾಗಿ ಇದ್ದ ಎಂದರ್ಥವಾಗಿದೆ. ಈಗ ಯೆರೂಸಲೇಮಿಗೆ ಹಿಂತಿರುಗುತ್ತಿದ್ದ ಯಾಜಕರ ಮತ್ತು ಲೇವಿಯರ ವಶಕ್ಕೆ ಅವುಗಳು ಕೊಡಲ್ಪಟ್ಟವು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅವುಗಳನ್ನು ಅಲ್ಲಿಂದ ತೆಗೆಸಿ ಖಜಾನದಾರನಾದ ಮಿತ್ರದಾತನಿಗೆ ಒಪ್ಪಿಸಿದನು. ಇವನು ಅವುಗಳನ್ನು ಯೆಹೂದ ಪ್ರಭುವಾಗಿರುವ ಶೇಷಬ್ಬಚ್ಚರನಿಗೆ ಲೆಕ್ಕ ಮಾಡಿಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವುಗಳನ್ನು ಯೆಹೂದ್ಯರಿಗೆ ಅಧಿಕೃತವಾಗಿ ಹಸ್ತಾಂತರಿಸಿದ್ದರಿಂದ ಅವುಗಳ ವಿವರಗಳು ಕೂಡ ಕೊಡಲ್ಪಟ್ಟಿವೆ. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸೋಣ. ಆ ಸಾಮಾನುಗಳ ಲೆಕ್ಕ: ಬಂಗಾರದ ಬೋಗುಣಿಗಳು 30, ಬೆಳ್ಳಿಯ ಬೋಗುಣಿಗಳು 1,000, ಕತ್ತಿಗಳು 29, ಚಿನ್ನದ ಬಟ್ಟಲುಗಳು 30, 2ನೇ ತರಗತಿಯ ಬೆಳ್ಳಿ ಬಟ್ಟಲುಗಳು 410, ಇತರ ಪಾತ್ರೆಗಳು 1,000. ಬೆಳ್ಳಿ ಬಂಗಾರದ ಎಲ್ಲಾ ಸಾಮಾನುಗಳ ಒಟ್ಟು ಸಂಖ್ಯೆಯು 5,400. ಶೇಷಬ್ಬಚ್ಚರನು ಸೆರೆಯಲ್ಲಿದ್ದವರನ್ನು ಬಾಬೇಲಿನಿಂದ ಯೆರೂಸಲೇಮಿಗೆ ಕರಕೊಂಡು ಬಂದಾಗ ಈ ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವೆಲ್ಲವೂ ಬಹು ಬೆಲೆಯುಳ್ಳವುಗಳಾಗಿದ್ದವು. ಅವುಗಳನ್ನು ಯೆರೂಸಲೇಮಿಗೆ ಹಿಂತಿರುಗಿ ತಂದರು. ನೋಡಿರಿ ಪ್ರಿಯರೇ, ದೇವರ ಆಲೋಚನೆಗಳು, ದೇವರ ಚಿತ್ತಗಳು ಹೇಗೆ ನೆರವೇರಲ್ಪಡುತ್ತದೆ ಎಂಬುದಾಗಿ. ಪ್ರಿಯರೇ, ಇಲ್ಲಿವರೆಗೆ ನಾವು ಎಜ್ರನ ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದೆವು. ದೇವರು ತನ್ನ ಕಾರ್ಯವನ್ನು ಈ ಮೂಲಕವಾಗಿ ಮಾಡಿದ್ದನ್ನು ತಿಳಿದುಕೊಂಡೆವು. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಮುಂದುವರೆದ ನಾವು ಎಜ್ರನ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 2ನೇ ಅಧ್ಯಾಯದಲ್ಲಿ ಯೆರುಬ್ಬಾಬೆಲನ ಮುಂದಾಳತ್ವದಲ್ಲಿ ಯೆರೂಸಲೇಮಿಗೆ ಹಿಂತಿರುಗಿದವರ ಪಟ್ಟಿಯನ್ನು ಈ ಅಧ್ಯಾಯದಲ್ಲಿ ಕೊಡಲಾಗಿದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಎಜ್ರನ ಪುಸ್ತಕ 2ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಸೆರೆಯಿಂದ ತಿರುಗಿ ಬಂದ ಯೆಹೂದ ಸಂಸ್ಥಾನದವರ ಕಾನೇಶುಮಾರಿ. ಬಾಬೇಲಿಗೆ ಸೆರೆ ಒಯ್ಯಲ್ಪಟ್ಟವರಲ್ಲಿ
ಯೆರೂಸಲೇಮಿಗೂ ಯೆಹೂದ ಪ್ರಾಂತದ ಸ್ವಂತ ಪಟ್ಟಣಗಳಿಗೂ ಜೆರುಬ್ಬಾಬೆಲ್, ಯೆಹೋಶುವ, ನೆಹೆಮೀಯ, ಸೇರಾಯ, ರೇಗೇಲಾಯ, ಮೊರ್ದೆಕೈ, ಬಿಲ್ಷಾನ್, ಮಿಷ್ಷಾರ್, ಬಿಗ್ವೈ, ರೆಹೂಮ್, ಬಾಣ ಎಂಬ ನಾಯಕರೊಡನೆ ಹಿಂತಿರುಗಿ ಬಂದವರು ಯಾರೆಂದರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪಟ್ಟಿಯನ್ನು ಓದುವುದೆಂದರೆ ಶಬ್ದೋಚ್ಚಾರಣೆಯು ಸಾಹಸವೇ ಸರಿ. ಸೆರೆಗೆ ಹೋಗುವ ಮೊದಲಿನ ಇಬ್ರಿಯ ಹೆಸರುಗಳೇ ಉಚ್ಚರಿಸಲು ಕಷ್ಟಕರವಾದದ್ದಾಗಿತ್ತು. ಸೆರೆ ಹೋದ ಬಳಿಕವಂತೂ ಆ ಶಬ್ದಗಳ ಮೇಲೆ ಪಾರಸಿಯರ ಮತ್ತು ಬ್ಯಾಬಿಲೋನರ ಭಾಷೆಗಳ ಪ್ರಭಾವದುಂಟಾಗಿ ಇನ್ನೂ ಕಷ್ಟಕರವಾಯಿತು. 2ನೇ ವಚನದಲ್ಲಿ ನೆಹೆಮೀಯ ಎಂಬ ಹೆಸರಿದೆ. ಆದರೆ ಇದು ಮುಂದಿನ ಪುಸ್ತಕ ಬರೆದ ಆ ನೆಹೆಮೀಯನಲ್ಲ. ಆ ನೆಹೆಮೀಯನು ಈ ಜನರೊಂದಿಗೆ ಯೆರೂಸಲೇಮಿಗೆ ಹಿಂತಿರುಗಿ ಬರಲಿಲ್ಲ. ಅದೇ ರೀತಿ ಮೊರ್ದೆಕೈ ಎಂಬ ಹೆಸರೂ ಇದೆ. ಇವನು ಕೂಡ ಎಸ್ತೇರಳ ಪುಸ್ತಕದಲ್ಲಿ ಹೇಳಲ್ಪಟ್ಟ ಮೊರ್ದೆಕೈ ಅಲ್ಲ. ಪ್ರಿಯರೇ, ಈ ಪಟ್ಟಿಯನ್ನು ಓದುತ್ತಾ ಹೋದಂತೆ ಬಹು ಆಸಕ್ತಿಕರವಾದ ಹೆಸರುಗಳನ್ನು ಕಾಣುತ್ತೇವೆ. ಉದಾಹರಣೆಗೆ ಅನಾತೋತ್ ಊರಿನವರು ಎಂಬುದಾಗಿ. ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 2ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸೋಣ. ಅನಾತೋತ್ ಊರಿನವರು 128 ಮಂದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಚಿಕ್ಕ ಊರಿನಿಂದ ಹಿಂದಕ್ಕೆ ಹೊರಟವರು ಸಾಕಷ್ಟು ಮಂದಿ ಇದ್ದರು. ಇದು ಆಸಕ್ತಿಯ ಸ್ಥಳವಾಗಿದೆ. ಯಾಕಂದರೆ ಯೆರೆಮೀಯನು ಈ ಊರಿನಲ್ಲಿ ಒಂದು ಹೊಲವನ್ನು ಕೊಂಡುಕೊಂಡಿದ್ದನು. ಯೆರೆಮೀಯನ ಕಾಲದಲ್ಲಿ ಇಸ್ರಾಯೇಲ್ಯರು ಸೆರೆಗೆ ಒಯ್ಯಲ್ಪಡುವ ಸಮಯ ಹತ್ತಿರವಾಗಿತ್ತು. ಯೆರೆಮೀಯನು ಆ ಸಮಯದಲ್ಲಿ ಹೊಲವೊಂದನ್ನು ಕೊಂಡುಕೊಂಡದ್ದು ಬುದ್ಧಿವಂತಿಕೆಯ ಸಂಗತಿಯಾಗಿರಲಿಲ್ಲ. ಆದರೆ ಯೆಹೂದವು ಪುನಃ ಸ್ಥಾಪಿಸಲ್ಪಡುತ್ತದೆ ಎಂಬುದಕ್ಕೆ ಗುರುತಾಗಿ ಆ ಹೊಲವನ್ನು ಕೊಂಡುಕೊಳ್ಳುವಂತೆ ದೇವರೇ ಅವನಿಗೆ ಹೇಳಿದನು. ತನ್ನ ಜನರು ಸ್ವದೇಶಕ್ಕೆ ಹಿಂತಿರುಗುವರೆಂದು ದೇವರು ಹೇಳಿದ್ದನು. ಅದರಂತೆ ಆಯಿತು. ಪ್ರಿಯರೇ, ಅನಾತೋತಿನ ಜನರಿಗೆ ಭೂಮಿಯ ಮೇಲೆ ಪೂರ್ಣ ಹಕ್ಕು ಇತ್ತು. ಯಾಕಂದರೆ ಯೆರೆಮೀಯನು ಅದನ್ನು ಕೊಂಡುಕೊಂಡು ಅವರಿಗೆ ಕೊಟ್ಟಿದ್ದನು. ಅವರು ಈಗ ತಮ್ಮ ಸ್ವಾಸ್ಥ್ಯವನ್ನು ಹಿಂದಕ್ಕೆ ಕೇಳಿಕೊಳ್ಳುವವರಿದ್ದರು. ಯೆರೆಮೀಯನ ಪ್ರವಾದನೆಗಂತ 32ನೇ ಅಧ್ಯಾಯದಲ್ಲಿ ಈ ಕುರಿತು ನಾವು ಓದಬಹುದು. ಕರ್ತನಲ್ಲಿ ಪ್ರಿಯರೇ, ಈ ಭಾಗದಲ್ಲಿ ನಮಗೆ ಅನೇಕ ಉತ್ತಮ ಆತ್ಮಿಕ ಪಾಠಗಳಿವೆ. ಈ ಕಾರ್ಯದಲ್ಲಿ ನಾವು ಪಾಲುಗಾರರಾಗಬಹುದು. ಕೆಲವರು ದೇವಾಲಯವನ್ನು ಪುನಃ ಸ್ಥಾಪಿಸಬಹುದು. ಕೆಲವರು ದೇವರ ವಾಕ್ಯ ಹಂಚಬಹುದು. ಕೆಲವರು ಸೌಹಾರ್ದಿಕರಾಗಿ ಹೋಗಬಹುದು. ಕೆಲವರು ಹೋಗುವವರನ್ನು ಬೆಂಬಲಿಸಬಹುದು. ಮತ್ತು ಅದ್ಭುತವಾದ ಸಂಗತಿಯೇನೆಂದರೆ ಇದೆಲ್ಲದಕ್ಕೂ ನಮಗೆ ಪ್ರತಿಫಲ ದೊರಕುತ್ತದೆ. ಪ್ರತಿಯೊಬ್ಬನ ಕೆಲಸವು ಪರೀಕ್ಷಿಸಲ್ಪಟ್ಟು ಪ್ರತಿಫಲ ನಿರ್ಧರಿಸಲ್ಪಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ನಿಲ್ಲಬೇಕಾಗಿದೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ. ಅದರೊಂದಿಗೆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಓದುವಾಗ ನಾವು ಹೀಗೆ ಕಂಡುಕೊಳ್ಳುತ್ತೇವೆ: ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಕೆಲಸವೆಲ್ಲ ಕಟ್ಟಿಗೆ, ಹುಲ್ಲು, ಆಪು ಎಂದು ಹೇಳುವುದಾಗಲಿ ನನಗೆ ಇಷ್ಟವಿಲ್ಲ. ನನ್ನ ಪ್ರಯಾಸವು ವ್ಯರ್ಥವಾಗುವುದು ನನಗೆ ಇಷ್ಟವಿಲ್ಲ. ಅದರಂತೆ ಪ್ರಿಯರೇ, ಕ್ರಿಸ್ತನ 2ನೆಯ ಬರೋಣದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಗೆಲ್ಲುವವರಾಗಬೇಕು, ಸೋಲಬಾರದು ಎಂಬುದಾಗಿ ದೇವರು ಪದೇ ಪದೇ ನಮ್ಮನ್ನು ತನ್ನ ವಾಕ್ಯದಿಂದ ಎಚ್ಚರಿಸಿ ಬಲಪಡಿಸಿ ನಡೆಸುವಾತನು ಆಗಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಬನ್ನಿರಿ ಮುಂದುವರೆದು ನಾವು ಎಜ್ರನ ಪುಸ್ತಕ 2ನೇ ಅಧ್ಯಾಯ 41ನೇ ವಚನವನ್ನು ಗಮನಿಸೋಣ. ಗಾಯಕರಲ್ಲಿ ಆಸಾಫ್ಯರು 128 ಮಂದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 128 ಮಂದಿ ಗಾಯಕರು ಹಿಂತಿರುಗಿದರು. ಅವರ ಹೃದಯ ಜೀವಿತಗಳಲ್ಲಿ ಸ್ತೋತ್ರ ಸಂತೋಷಗಳು ತುಂಬಿದ್ದವು. ಅವರಿಗೆ ಹಾಡಲು ತುಂಬಾ ಇತ್ತು. ಲೇವಿಯರಿಗಿಂತ ಹೆಚ್ಚಿನ ಸಂಖ್ಯೆ ಗಾಯಕರು
ಹಿಂದಕ್ಕೆ ಹೋದರು ಎಂಬುದಾಗಿ ಎಜ್ರನ ಪುಸ್ತಕ 2ನೇ ಅಧ್ಯಾಯ 40ನೇ ವಚನದಲ್ಲಿ ನೋಡುತ್ತೇವೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 2ನೇ ಅಧ್ಯಾಯ 61 ಮತ್ತು 62ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯಾಜಕರಲ್ಲಿ ಹಬ್ಬಾಯ, ಹೆಕೋಜ್, ಬರ್ಜಿಲೈ ಇವರ ಸಂತಾನದವರು. ಈ ಬರ್ಜಿಲೈ ಎಂಬವನು ಗಿಲ್ಯಾದ್ಯನಾದ ಬರ್ಜಿಲೈಯ ಹೆಣ್ಣು ಮಕ್ಕಳೊಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು. ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕೋದ್ಯೋಗದಿಂದ ತಳ್ಳಲ್ಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಜಕರಲ್ಲಿ 3 ಕುಟುಂಬದವರ ವಂಶಾವಳಿ ಪತ್ರ ತರಲಾಗಲಿಲ್ಲ. ಆದ್ದರಿಂದ ಅವರು ಯಾಜಕೋದ್ಯೋಗದಿಂದ ತಳ್ಳಲ್ಪಟ್ಟರು. ಆದರೂ ಅವರು ಯೆಹೂದ್ಯರೊಂದಿಗೆ ಸ್ವದೇಶಕ್ಕೆ ಹೋಗುವುದಕ್ಕೆ ಅಪ್ಪಣೆ ಹೊಂದಿದರು. ಪ್ರಿಯರೇ, ದೇವರ ಮಗುವಿಗೆ ತಾನು ದೇವರ ಮಗನೆಂದು ತಿಳಿದಿರಬೇಕು. ಅಪೊಸ್ತಲ ಪೌಲನು ನಾನು ನಂಬಿರುವ ಆತನನ್ನು ಬಲ್ಲೆನು ಎಂದು ಹೇಳಬಲ್ಲವನಾಗಿದ್ದನು. ನಮ್ಮ ರಕ್ಷಣೆಯು ನಮಗೆ ದೃಢವಾಗಿ ತಿಳಿದಿರುವ ಸಂಗತಿಯಾಗಿರಬೇಕು. ತಿಮೋಥೆನಿಗೆ ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ. ಪ್ರಿಯ ದೇವಜನರೇ, ನಮ್ಮ ನಂಬಿಕೆ ಹೇಗಿದೆ? ನಮ್ಮ ರಕ್ಷಣೆಯ ವಿಷಯದಲ್ಲಿ ನಾವು ದೃಢಚಿತ್ತದಿಂದ ಮುಂದೆ ಸಾಗುವರಾಗಬೇಕು. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 2ನೇ ಅಧ್ಯಾಯ 64 ಮತ್ತು 65ನೇ ವಚನವನ್ನು ಗಮನಿಸೋಣ. ಸರ್ವ ಸಮೂಹದವರ ಒಟ್ಟು ಸಂಖ್ಯೆಯು 42,360. ಈ ಸಂಖ್ಯೆಯಲ್ಲಿ ಲೆಕ್ಕಿಸಲ್ಪಡದ ಅವರ ದಾಸದಾಸಿಯರು 7,337 ಮಂದಿ. ಅವರಲ್ಲಿ ಗಾಯಕರು ಗಾಯಕಿಯರು 200 ಮಂದಿ ಇದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ಜೆರುಬ್ಬಾಬೆಲನ ಮುಂದಾಳತ್ವದಲ್ಲಿ ಸ್ವದೇಶಕ್ಕೆ ಹಿಂತಿರುಗಿದವರ ಸರಿಯಾದ ಸಂಖ್ಯೆ ದೊರೆಯುತ್ತದೆ. ಒಟ್ಟು ಸಮುದಾಯದವರು 42,360, ದಾಸದಾಸಿಯರು 7,337, ಗಾಯಕ ಗಾಯಕಿಯರು 200, ಒಟ್ಟು 49,897 ಮಂದಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಎಜ್ರನ ಪುಸ್ತಕದ 2ನೇ ಅಧ್ಯಾಯ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ತಿಳಿದುಕೊಂಡಂಥ ಅನೇಕ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 3 ಮತ್ತು 4ನೇ ಅಧ್ಯಾಯಗಳ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದೇವಾಲಯದ ಜೀರ್ಣೋದ್ಧಾರ ಪ್ರಾರಂಭವಾಗಿ ಬಳಿಕ ನಿಂತದ್ದು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಸೆರೆಯ ಬಳಿಕ ಯೆರೂಸಲೇಮಿಗೆ ಹಿಂತಿರುಗಿದವರು ಸುಮಾರು 50,000 ಮಾತ್ರ. ಎಜ್ರನ ನೇತೃತ್ವದ ನಂತರದ ತಂಡದಲ್ಲಿ ಸುಮಾರು 2,000 ಮಂದಿ ಹಿಂತಿರುಗಿದರು. ಬೇರೆ ಕೆಲವರು ಸೇರಿಕೊಂಡರು. ಇದರಿಂದ ಒಟ್ಟು ಸಂಖ್ಯೆ ಸುಮಾರು 60,000 ಆಯಿತು. ಆದರೂ ಇಸ್ರಾಯೇಲ್ಯರ ಆಗಿನ ಸಂಖ್ಯೆ ಹಲವು ಲಕ್ಷದಷ್ಟಿತ್ತು. ಹೆಚ್ಚಿನ ಜನರು ಬ್ಯಾಬಿಲೋನ್ನಲ್ಲೇ ಹಿಂತಿರುಗಿ ಉಳಿದರೆಂದು ನೋಡುತ್ತೇವೆ. ವಾಗ್ದಾತ ದೇಶಕ್ಕೆ ಅವರು ಬರಲಿಲ್ಲ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ಯರು 7ನೇ ತಿಂಗಳಿನಲ್ಲಿ ಏಕ ಮನಸ್ಸಿನಿಂದ ಯೆರೂಸಲೇಮಿಗೆ ಕೂಡಿ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಜ್ರ 2 ಹಾಗೂ 3ನೇ ಅಧ್ಯಾಯಗಳ ನಡುವೆ ಸ್ವಲ್ಪ ಕಾಲ ದಾಟಿ ಹೋಗಿತ್ತು. ಎಜ್ರನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ದೇಶಕ್ಕೆ ಹಿಂತಿರುಗುವ ವಿಚಾರದಲ್ಲಿ ಅಂತ್ಯವಾಯಿತು. ಅವರು ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೂ ದೇಶವನ್ನು ಪುನಃ ಸ್ಥಾಪಿಸುವುದಕ್ಕೂ ಬೇಕಾಗಿದ್ದ ಐಶ್ವರ್ಯವನ್ನು ತಮ್ಮೊಂದಿಗೆ ತಂದಿದ್ದರು. ನಡವಣ ಅವಧಿಯಲ್ಲಿ ಅವರು ಮನೆಗಳನ್ನು ಕಟ್ಟಿಕೊಂಡರು. ಯಾಕಂದರೆ ಮುಂದಕ್ಕೆ ಹಗ್ಗಾಯನು ಅವರನ್ನು ಖಂಡಿಸಿ ಅವರು ದೇವಾಲಯವನ್ನು ಕಟ್ಟುವ ಬದಲು ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಕೊಂಡರೆಂದು ಗದರಿಸುತ್ತಾನೆ. ನಡುವೆ ಕಳೆದ ಸಮಯವು ಕೆಲವು ವಾರ ಅಥವಾ ತಿಂಗಳುಗಳು ಇಲ್ಲವೇ 2 ವರ್ಷಗಳು ಆಗಿದ್ದಿರಬಹುದು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನವನ್ನು ಎಜ್ರನ ಪುಸ್ತಕ 3ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡೋಣ. ಆಗ ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನಾದ ಯೇಷುವನು, ಯಾಜಕರಾದ ಅವನ ಬಂಧುಗಳು, ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನು ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಆಸಕ್ತಿಕರವಾದ ವಿಚಾರವೇನೆಂದರೆ ಅವರು
ಧರ್ಮಶಾಸ್ತ್ರ ಗ್ರಂಥಗಳನ್ನು ಹುಡುಕಿದರು. ಆಗ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಸಂಗತಿಗಳು ಅವರಿಗೆ ಗೊತ್ತಾಯಿತು. ಅದನ್ನು ಓದಿದಾಗ ಅವರಲ್ಲಿ ಯಾವ ಭಿನ್ನಮತವಾಗಲಿ ಗಲಿಬಿಲಿಯಾಗಲಿ ಉಂಟಾಗಲಿಲ್ಲ. ಅವರು ದೇಶಕ್ಕೆ ಹಿಂತಿರುಗಿದ್ದು ಮಾತ್ರವಲ್ಲದೆ ಮೋಶೆಯ ಧರ್ಮಶಾಸ್ತ್ರಕ್ಕೂ ಹಿಂತಿರುಗಿದರು. ಪ್ರಿಯರೇ, ಸತ್ಯವೇದವು ಅವರಿಗೆ ಮೂಲಾಧಾರವಾಗಿತ್ತು. ಆದ್ದರಿಂದ ಮನುಷ್ಯರ ಯಾವ ಅಭಿಪ್ರಾಯವೂ ಎದುರು ಬರಲಿಲ್ಲ. ಅವಸರಕ್ಕಾಗಿ ಯಾವುದನ್ನೂ ಮಾಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಮಗೊಂದು ಪಾಠವಿದೆ. ಜನರು ಏನು ಯೋಚಿಸುತ್ತಾರೆ ಇಲ್ಲವೇ ಹೇಳುತ್ತಾರೆ ಎನ್ನುವುದು ಮುಖ್ಯವಲ್ಲ. ಸಭಾ ಚರಿತ್ರೆಯ ಯಾವುದೇ ಕಾಲದಲ್ಲಾದರೂ ದೇವರಿಗೆ ನಂಬಿಗಸ್ತರಾಗಿರಲು ಬಯಸುವವರಿಗೆ ಸತ್ಯವೇದವು ಸಾಕಾದದ್ದಾಗಿದೆ. ಆದ್ದರಿಂದಲೇ ನಾವು ಕ್ರಮ ನಿಯಮಗಳ ಬಗ್ಗೆ, ಮನಃಶಾಸ್ತ್ರದ ಬಗ್ಗೆ ಇಲ್ಲವೇ ಲೈಂಗಿಕತೆಯ ಬಗ್ಗೆ ಬೋಧಿಸಲು ಹೋಗುವುದಿಲ್ಲ. ನಾನು ದೇವರ ವಾಕ್ಯವನ್ನು ಮಾತ್ರ ಬೋಧಿಸುತ್ತೇನೆ. ನಾವು ದೇವರ ವಾಕ್ಯದ ಒಂದೆರಡು ಭಾಗಗಳನ್ನು ನೋಡುವುದಲ್ಲ, ಸಮಗ್ರ ಸತ್ಯವೇದವನ್ನೇ ನೋಡಬೇಕು. ನಾವು ಪೂರ್ಣ ಸತ್ಯವೇದವನ್ನು ನೋಡಿದಾಗ ಚಿಕ್ಕ ಚಿಕ್ಕ ವಿಷಯಗಳ ಕುರಿತಾಗಿ ಓದುವ ಅಗತ್ಯವಿರುವುದಿಲ್ಲ. ದೇವರ ವಾಕ್ಯದಲ್ಲಿ ಎಲ್ಲಕ್ಕೂ ಉತ್ತರವಿರುತ್ತದೆ. ಅದನ್ನೇ ನೋಡಿಕೊಂಡರೆ ಸಾಕು. ಪ್ರೀತಿಯುಳ್ಳ ದೇವಜನರೇ, ಇದನ್ನೇ ಈ ದಿವಸಗಳಲ್ಲಿ ನಾವು ಮಾಡಬೇಕಾಗಿದೆ. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 3ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅವರು ಸುತ್ತಣ ಪ್ರಾಂತಗಳ ಜನರಿಗೆ ಹೆದರಿಕೊಂಡಿದ್ದರಿಂದ ವೇದಿಯನ್ನು ಅದರ ಸ್ಥಳದಲ್ಲೇ ಕಟ್ಟಿ ಅದರ ಮೇಲೆ ಯೆಹೋವನಿಗೋಸ್ಕರ ಪ್ರಾತ್ಸಾಯಂಕಾಲಗಳ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಕಟ್ಟಿದ ವೇದಿಯು ಸರ್ವಾಂಗ ಹೋಮದ ವೇದಿಯಾಗಿತ್ತು. ಈ ವೇದಿಯು ಕ್ರಿಸ್ತನ ಕ್ರೂಜೆಯ ಸಂಕೇತವಾಗಿದೆ. ಸರ್ವಾಂಗ ಹೋಮವು ಕ್ರಿಸ್ತನ ಹಾಗೂ ಆತನು ನಮಗಾಗಿ ಮಾಡಿದ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ತಿಳಿಸುತ್ತದೆ. ಕ್ರಿಸ್ತನು ದೋಷವಿಲ್ಲದವನಾಗಿ ತನ್ನನ್ನು ದೇವರಿಗೆ ಅರ್ಪಿಸಿಕೊಂಡನು. ಆತನು ಪಾಪಿಗಳ ಬದಲಿಗೆ ಸತ್ತನು. ಈ ಸರ್ವಾಂಗ ಹೋಮವನ್ನು ಅರ್ಪಿಸುವುದರಲ್ಲಿ ಅವರು ಕ್ರಿಸ್ತನನ್ನು, ಆತನ ಪ್ರಾಯಶ್ಚಿತ್ತಾರ್ಥಕ ಮರಣವನ್ನು ಒಪ್ಪಿಕೊಂಡಂತಾಯಿತು. ವಿಶ್ವಾಸಿಗಳಿಗೂ ಇದು ಕ್ರಿಸ್ತನನ್ನು ಸಂಧಿಸುವ ಸ್ಥಳವಾಗಿದೆ. ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿ ಪವಿತ್ರಾತ್ಮನಿಂದ ವಿಶ್ವಾಸಿಗಳ ಕೂಟವಾದ ಸಭೆಗೆ ಸೇರಿಸಲ್ಪಟ್ಟ ಪ್ರತಿಯೊಬ್ಬ ವಿಶ್ವಾಸಿಯು ತಾವೆಲ್ಲರೂ ಸಹೋದರರೆಂದು ತಿಳಿದುಕೊಳ್ಳಬೇಕು. ನಾನು ನನ್ನ ಸಹೋದರನೊಂದಿಗೆ ಅನ್ಯೋನ್ಯತೆ ಹೊಂದಬಹುದು. ಈ ಅನ್ಯೋನ್ಯತೆಗೆ ವ್ಯಕ್ತಿಯ ಚರ್ಮದ ಬಣ್ಣ, ಸಾಮಾಜಿಕ ಸ್ಥಾನಮಾನ, ಐಶ್ವರ್ಯ ಇದಾವುದೂ ಮಾನದಂಡವಲ್ಲ. ಇಲ್ಲವೇ ಯಾವ ಸಭೆಗೂ ಸೇರಿದವನೆಂಬುದಾಗಿ ಮುಖ್ಯವಲ್ಲ. ಇದಾವುದರಿಂದಲೂ ಯಾವ ವ್ಯತ್ಯಾಸವೂ ಉಂಟಾಗಲಾರದು. ಪ್ರಿಯರೇ, ಅವನು ಕ್ರಿಸ್ತನಲ್ಲಿ ವಿಶ್ವಾಸವಿಡುವವನೋ? ಇದು ಮುಖ್ಯವಾದ ಸಂಗತಿಯಾಗಿದೆ. ಒಬ್ಬನು ದೇವರ ಮಗುವಾಗಿರುವುದಾದರೆ ಅವನೊಂದಿಗೆ ನಾನು ಸೇರಿಕೊಂಡು ಅನ್ಯೋನ್ಯತೆಯಿಂದಿರಬಹುದು. ಇದು ಅದ್ಭುತವಾದದ್ದು. ಕರ್ತನಲ್ಲಿ ಪ್ರಿಯರೇ, ಸೆರೆಯಿಂದ ಹಿಂತಿರುಗಿ ಬಂದ ಈ ಜನರಲ್ಲಿ ನಾವು ಅದ್ಭುತವಾದ ಒಗ್ಗಟ್ಟನ್ನು ಕಾಣುತ್ತೇವೆ. ಇದು ಎಲ್ಲ ದೇವ ಮಕ್ಕಳಲ್ಲಿಯೂ ಇರಬೇಕಾದದ್ದು. ಕೀರ್ತನೆಗಾರನು ಹೇಳುತ್ತಾನೆ, 133ನೇ ಕೀರ್ತನೆ 1ನೇ ವಚನದಲ್ಲಿ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಿಂತಿರುಗಿ ಬಂದ ಈ ಜನರು ದೀನರೂ ಬಡವರೂ ಆಗಿದ್ದರು. ಅವರು ಸ್ಥಾನಮಾನಗಳಿಗಾಗಿ ಆಶೆ ಪಡುವವರಲ್ಲ, ಕೇವಲ ದೇವರ ಚಿತ್ತವನ್ನು ನೆರವೇರಿಸುವ ಬಯಸುವವರು ಆಗಿದ್ದರು. ಪ್ರಿಯರೇ, ನಾವು ಅಂತ್ಯಕಾಲದಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಈ ಕುರಿತ ತಿಳುವಳಿಕೆಯುಳ್ಳವರು ತೋರಿಕೆ ಜೀವಿತವನ್ನು ಬಿಡಬೇಕಾಗಿದೆ. ಕೀರ್ತನೆ 25:9ನೇ ವಚನ ಹೀಗೆ ಹೇಳುತ್ತದೆ, ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ದೀನರಾಗಿರುವುದು ಅವಶ್ಯವಾಗಿದೆ. ನಮ್ಮ ಸಭೆಗಳಲ್ಲಿ, ಇತರ ಸಂಸ್ಥೆಗಳಲ್ಲಿ ನಾವು ದೊಡ್ಡದನ್ನು ಮಾಡಲು ಬಯಸುತ್ತೇವೆ. ಆದರೆ ಪ್ರಿಯರೇ, ಈ ರೀತಿಯ ಪ್ರಯಾಸದ ಅಗತ್ಯವಿಲ್ಲ. ನಾವು ಮಾಡಬೇಕಾದದ್ದೇನೆಂಬುದನ್ನು ಯೇಸು ಕ್ರಿಸ್ತನ ಸುತ್ತ ಸೇರಬೇಕು. ಇದೇ ಕ್ರಿಸ್ತನು ಬಯಸುವಂತಾದು. ಈ ರೀತಿ ಮಾಡುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣವ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಎಜ್ರನ ಪುಸ್ತಕ 3ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ಶಾಸ್ತ್ರದಲ್ಲಿ ಬರೆದಿರುವಂತೆ ಅವರು ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಿ ದಿನಕ್ಕೆ ಇಷ್ಟಿಷ್ಟೆಂಬ ವಿಧಿಗನುಸಾರವಾಗಿ ಪ್ರತಿದಿನವೂ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಅಂದಿನಿಂದ ನಿತ್ಯ ಸರ್ವಾಂಗ ಹೋಮವು, ಅಮಾವಾಸ್ಯೆ, ಯೆಹೋವನ ಎಲ್ಲ ಉತ್ಸವ ದಿನ ಇವುಗಳಲ್ಲಿ ನೇಮಕವಾದ ಸರ್ವಾಂಗ ಹೋಮಗಳು, ಜನರು ಸ್ವೇಚ್ಛೆಯಿಂದ ತಂದುಕೊಟ್ಟ ಯಜ್ಞಗಳು ಯೆಹೋವನಿಗೆ ಸಮರ್ಪಣೆಯಾಗುತ್ತಾ ಬಂದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಈ ಜನರು ದೇವರ ವಾಕ್ಯಕ್ಕೆ ಹಿಂತಿರುಗಿದರು. ಅವರು ವೇದಿಯನ್ನು ಕಟ್ಟಿದರು. ಈಗ ದೇವಾಲಯದ ಅಸ್ತಿವಾರವನ್ನು ಕಟ್ಟಲು ತೊಡಗಿದರು. ಹೌದು ಪ್ರಿಯರೇ, ನಾವು ಕೂಡ ದೇವರ ವಾಕ್ಯಕ್ಕೆ ಹಿಂತಿರುಗಬೇಕಾಗಿದೆ. ಇದರಿಂದ ಮಾತ್ರ ನಮ್ಮ ಜೀವಿತವನ್ನು ಕಟ್ಟಬಹುದು. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 3ನೇ ಅಧ್ಯಾಯ 8-10 ವಚನಗಳನ್ನು ಗಮನಿಸೋಣ. ಅವರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ 2ನೇ ವರ್ಷದ 2ನೆಯ ತಿಂಗಳಲ್ಲಿ ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯೋಚಾದಾಯಕನ ಮಗನಾದ ಯೇಷುವ, ಇವರು ಇವರ ಸಹೋದರರಾದ ಇತರ ಯಾಜಕರು, ಲೇವಿಯರು, ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದ ಬೇರೆ ಎಲ್ಲರೂ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿ 20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಲೇವಿಯರನ್ನು ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗೆ ನೇಮಿಸಿದರು. ಕೂಡಲೇ ಲೇವಿಯರಲ್ಲಿ ಹೋದವ್ಯನ ಸಂತಾನದವನಾದ ಯೇಷುವನು, ಅವನ ಮಕ್ಕಳು, ಸಹೋದರರು, ಕದ್ಮೀಯೇಲನು, ಅವನ ಮಕ್ಕಳು, ಹೇನಾದಾದನ ಮಕ್ಕಳು, ಅವರ ಮಕ್ಕಳು, ಬಂಧುಗಳು ಇವರೆಲ್ಲರೂ ಕೂಡಿಕೊಂಡು ದೇವಾಲಯ ಕಟ್ಟುವವರ ಮೇಲ್ವಿಚಾರಕರಾಗಿ ನಿಂತರು. ಕಟ್ಟುವವರು ಯೆಹೋವನ ಮಂದಿರದ ಅಸ್ತಿವಾರವನ್ನು ಹಾಕಿದಾಗ ಇಸ್ರಾಯೇಲ್ಯರ ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರವಾಗಿ ಯೆಹೋವನನ್ನು ಕೀರ್ತಿಸುವುದಕ್ಕೋಸ್ಕರ ದೀಕ್ಷಾ ವಸ್ತ್ರಭೂಷಿತರಾದ ಯಾಜಕರು ತುತ್ತೂರಿಗಳೊಡನೆಯೂ ನಿಂತುಕೊಂಡು ಪರಸ್ಪರವಾಗಿ ಹಾಡುತ್ತಾ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಯವರೆಗೆ ಅವರು ಕೇವಲ ವೇದಿಯನ್ನು ಕಟ್ಟಿ ದೇವಾಲಯಕ್ಕೆ ಅಸ್ತಿವಾರವನ್ನು ಮಾತ್ರ ಹಾಕಿದ್ದರು. ಆದರೆ ಇಡೀ ದೇವಾಲಯವನ್ನೇ ಕಟ್ಟಿಹಾಯಿತೋ ಎಂಬಂತೆ ಉತ್ಸಾಹದಲ್ಲಿದ್ದರು. ಪ್ರತಿಷ್ಠಾ ಕಾರ್ಯವನ್ನು ನೇಮಿಸಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿದರು. ಅವರಿಗೆ ಇದು ಒಂದು ಉತ್ಸಾಹಪೂರ್ಣ ಅನುಭವವಾಗಿತ್ತು. 1920 ಸುಮಾರಿಗೆ ನಾವು ಹಿಂದೆ ಹೋಗುವುದಾದರೆ ಅನೇಕ ದೇವಾಲಯಗಳು ಅಸ್ತಿವಾರ ಮಾತ್ರ ಹಾಕಲ್ಪಟ್ಟವುಗಳಾಗಿದ್ದವು. ಅವರು ಸ್ಥಳವನ್ನು ಕೊಂಡುಕೊಂಡು ನೆಲ ಅಂತಸ್ತನ್ನು ಕಟ್ಟಿ ಅದನ್ನು ತರ್ಪಾಲಿನಿಂದ ಹೊದಿಸಿಡುತ್ತಿದ್ದರು. ಅದರಡಿಯಲ್ಲಿ ಸಭೆಯವರು ಸೇರಿ ಬರುತ್ತಿದ್ದರು. ಬಳಿಕ ಆರ್ಥಿಕ ಕುಸಿತ ಉಂಟಾಯಿತು. ಅನೇಕ ದೇವಾಲಯಗಳು ಕಟ್ಟಲ್ಪಡದೆ ಬಾಕಿ ಉಳಿದವು. ಆದರೆ ಸಭೆಗಳು ತರ್ಪಾಲಿನಡಿಯಲ್ಲೇ ಸೇರಿ ಬರುತ್ತಿದ್ದರು. ಈಗ ಅಂತಹ ಸ್ಥಿತಿ ಎಲ್ಲಿಯೂ ಇರುವುದಿಲ್ಲ. ಯಾಕಂದರೆ ಈಗಿನ ಸುಧಾರಿತ ಯುಗದಲ್ಲಿ ನಮಗೆ ಎಲ್ಲವೂ ಆಧುನಿಕವಾದ ಸುಂದರವಾದ ಕಟ್ಟಡಗಳೇ ಬೇಕಾಗಿರುತ್ತದೆ. ಪ್ರಿಯರೇ, ಈ ಯಹೂದ್ಯರು ದೇವಾಲಯದ ಅಸ್ತಿವಾರ ಹಾಕಿದಷ್ಟೇ ಸಂಭ್ರಮಪಟ್ಟರು ಮತ್ತು ಸ್ತೋತ್ರ ಆರಾಧನೆ ನಡೆಸಿದರು. ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಕೊನೆಯದಾಗಿ ಎಜ್ರನ ಪುಸ್ತಕ 3ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನನ್ನು ಕೀರ್ತಿಸುತ್ತಾ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲ್ಯರ ಮೇಲೆ ಶಾಶ್ವತವಾದದ್ದೆಂದು ಕೃತಜ್ಞತಾಸ್ತುತಿ ಮಾಡಿದರು. ಯೆಹೋವನ ಕೀರ್ತನೆ ಕೇಳಿಸಿದ ಕೂಡಲೇ ಯೆಹೋವನ ಆಲಯದ ಅಸ್ತಿವಾರವು ಹಾಕಲ್ಪಟ್ಟಿರುತ್ತದೆಂದು ಜನರೆಲ್ಲರೂ ಉತ್ಸಾಹಧ್ವನಿಯಿಂದ ಆರ್ಭಟಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವರೆಲ್ಲರೂ ಯುವಕರಾಗಿದ್ದು ಸೊಲೊಮೋನನ ದೇವಾಲಯವನ್ನು ಕಂಡವರಾಗಿರಲಿಲ್ಲ. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ನಾವು ಕೂಡ ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು, ಸ್ತೋತ್ರಯಜ್ಞಗಳನ್ನು ಸಲ್ಲಿಸುವವರೂ ಆಗಬೇಕು. ಆಗಲೇ ದೇವರು ನಮ್ಮ ಜೀವಿತದಲ್ಲಿ ಮಹಿಮೆ ಹೊಂದುತ್ತಾನೆ. ಹೀಗಾಗುವಂತೆ ನಮ್ಮ ಜೀವಿತದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ, ಆತನ ವಾಕ್ಯದಲ್ಲಿ ತುಂಬಿಸಲ್ಪಟ್ಟವರಾಗಿ ಜೀವಿಸೋಣ. ಕರ್ತನ ಕೃಪೆಯು ಯಾವಾಗಲೂ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೆಹೋವನ ಆಲಯದ ಪರಿಶುದ್ಧ ಪಾತ್ರೆಗಳು ತಿರುಗಿ ತನ್ನ ಆಲಯಕ್ಕೆ ಬರುವಂತೆ ದೇವರು ಮಾಡಿದ ಕಾರ್ಯಗಳು, ಪ್ರತಿಯೊಬ್ಬ ವಿಶ್ವಾಸಿ ದೇವರ ಕೆಲಸದಲ್ಲಿ ಪಾಲುಗಾರರು. ನಾವು ದೇಹದ ಮೂಲಕ ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಲೆಕ್ಕ ಒಪ್ಪಿಸಬೇಕಾಗಿದೆ ಎಂಬ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಸಿದ ದೇವರಿಗೆ ಸ್ತೋತ್ರವಾಗಲಿ. ಇಸ್ರಾಯೇಲ್ಯರು ಕಟ್ಟಿದ ವೇದಿಯು ಕ್ರಿಸ್ತನ ಕ್ರೂಜಿಯ ಸಂಕೇತವಾಗಿದೆ. ಆತನ ಮರಣದ ಮೂಲಕ ನಾವು ಹೊಂದಿಕೊಂಡ ಬಿಡುಗಡೆಯ ಸಂತೋಷದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹೌದು ಕರ್ತನೆ, ನಮ್ಮನ್ನು ನೀನು ಸೃಷ್ಟಿ ಮಾಡಿದ್ದು ನಿನಗಾಗಿ ಮತ್ತು ನಿನ್ನ ಮಹಿಮೆಗಾಗಿ ಕರ್ತನೆ. ನಿನ್ನ ಚಿತ್ತವನ್ನು ನಾವು ನಮ್ಮ ಜೀವಿತದಲ್ಲಿ ನೆರವೇರಿಸಲು ನಿನ್ನ ವಾಕ್ಯಕ್ಕೆ ಕಿವಿಗೊಟ್ಟು ನಮ್ಮನ್ನು ನಾವು ನಡೆಯುವಂತೆ ನೀನು ನಡೆಸಬೇಕಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಒಂದೇ ಹೆಸರಿನಲ್ಲಿ
ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ಹೇಗಿತ್ತು ಸತ್ಯವೇದ ಅಧ್ಯಯನವು? ನೀವೆಲ್ಲರೂ ಸಂತೋಷ ಪಟ್ಟಿದ್ದೀರಿ ಅಲ್ಲವೇ? ಹಾಗಾದರೆ ಇನ್ನೇಕೆ ತಡ ಮಾಡುತ್ತೀರಿ? ಈಗಲೇ ಕರೆ ಮಾಡಿರಿ, ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಸಮಾಧಾನ ನಿಮ್ಮೊಂದಿಗಿರಲಿ.